डीसीसी बँकेच्या मुद्द्यावरून राजकीय संघर्ष अधिक तीव्र झाला आहे. बेळगाव येथे झालेल्या डीसीसी बँकेच्या कार्यक्रमात आमदार भालचंद्र जारकिहोळी यांनी विरोधकांवर जोरदार टीका केली. डीसीसी बँक आणि स्वतःच्या संबंधांबाबत काही जण प्रश्न उपस्थित करत असलेला उत्तर देताना ते म्हणाले, काही लोकांना माझे नावच त्रासदायक वाटत आहे. कोणीही माझ्या नावाने टीका केली तरी मी त्याकडे लक्ष देणार नाही, असे ते म्हणाले. ನೀವೆಲ್ಲ ನಮ್ಮ ಬ್ಯಾಂಕಿಗೆ ದೊಡ್ಡ ಪಾಯ ಇದ್ದಂಗೆ. ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅಷ್ಟು ಬ್ಯಾಂಕ್ ನಮ್ಗೆ ಗಟ್ಟಿರ್ತದೆ. ನೀವು 12,000 ಮಂದಿ ಗಟ್ಟಿಯಾಗಿದ್ರೆ ಸಾಕು. ಯಾಕಂದ್ರೆ ರಾಜಕಾರಣದಾಗ ನೀವೆಲ್ಲ ನೋಡ್ತೀರಿ, ಈಗ ಅಪಪ್ರಚಾರ ಮತ್ತೊಂದು ಮಾಡ್ತಾರೆ. ರಾಜಕಾರಣದಾಗ ಅದರಲ್ಲಿ ದೇಶದೊಳಗೆ ನಡೀತೈತಿ, ಎಲ್ಲ ನಡೀತೈತಿ. ಅದನ್ನ ಭಾಳ ನೀವು ತಲೆ ಕೆಡಿಸ್ಕೊಬೇಡ್ರಿ, ನಾವು ತಲೆ ಕೆಡಿಸೋಲ್ಲ. ನಮ್ಮ ಬ್ಯಾಂಕ್ ಲೆಕ್ಕಪತ್ರ, ಕಾಗದ ಪತ್ರ, ವ್ಯವಹಾರ ಕಾನೂನು ಪ್ರಕಾರ ಎಲ್ಲ ಮಾಡ್ಕೊತ ಹೋಗ್ತದೆ. ತಾವೊಂದು ವಿಶ್ವಾಸ ಇಟ್ಕೊಂಡವ್ರು. ಯಾಕಂದ್ರೆ ನೀವೆಲ್ಲರೂ ಕೂಡ, ಯಾಕಂದ್ರೆ ಈ ಚುನಾವಣೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ನಾವು ನೇತೃತ್ವದಲ್ಲಿ ಚುನಾವಣೆ ಮಾಡಿ ನೀವು 5 ವರ್ಷಕ್ಕೆ ಈ ಆಡಳಿತ ಮಂಡಳಿ ನಡೆಸಿರಿ ಅಂತೇಳಿ ನಮ್ಮ ಕಡೆ ಕೊಟ್ಟಿದ್ದೀರಿ. 5 ವರ್ಷ ಲೆಕ್ಕದಾಗ ಏನಾದ್ರು ತಕ್ಕಂದ್ರೆ ನೀವು ಎಲ್ಲಿ ಬೇಕಾದ್ರೆ ಬಂದಿದ್ದು ನಮ್ಮನ್ನು ಕೇಳ್ಬೋದು, ಎಲ್ಲರೂ ತಕ್ಕಂದ್ರೆ. ಯಾಕಂದ್ರೆ ರಾಜಕಾರಣದಾಗ ಆರೋಪಗಳು ಮಾಡ್ತಾರೆ. ಯಾಕಂದ್ರೆ ಭಾಳ ಮಂದಿಗೆ ಏನಾಗೈತೆ ಅಂದ್ರೆ ಸ್ವಲ್ಪ ತ್ರಾಸ ಆಗೈತ್ರಿ. ಯಾಕಂದ್ರೆ ಅಧಿಕಾರ ಬಿಟ್ಟೋದಂತಾರೆ, ಅಪಪ್ರಚಾರ ಮಾಡ್ತಾರೆ, ಅವರಾರು ಮಾಡ್ತಾರೋ ಅಥವಾ ಯಾರು ಮುಖಾಂತರ ಮಾಡ್ತಾರೆ. ಅದನ್ನು ನೀವು ದಯಮಾಡಿ ಯಾರು ಕಿವಿಗೆ ಹಾಕೋಬರ್ರಿ. ಕಾಗಪತ್ರದ ಲೆಕ್ಕ ಇರ್ತೈತಿ. ನೀವು ಬೇಕಾದಾಗ ಅಧ್ಯಕ್ಷರು ನಮ್ಮನ್ನು ಬಂದು ಕೇಳ, ನಾವು ದೇವ್ರ ಸರಿಯಾಗಿ ಉತ್ತರ ಕೊಡ್ತೀವಿ. ಈ ಕೆಲವೊಂದು ಜನ ಎಲ್ಲರೂ ಹೇಳ್ತಾರೆ, ಯಾಕಂದ್ರೆ ಏನಪ್ಪ ಬ್ಯಾಂಕಿನ ಪ್ರತಿಯೊಂದು ವಿಚಾರದಾಗ ಪ್ರೆಸ್ ಕಾನ್ಫರೆನ್ಸ್ ಭಾಲಚಂದ್ರ ಜಾರಕಿಹೊಳಿ ಹೇಳ್ತಾರೋ, ಎಲ್ಲ ಮೀಟಿಂಗ್ದಾಗ ಭಾಲಚಂದ್ರ ಇವ್ರಿಗೇನು ಸಂಬಂಧ ತಿದ್ದು ಅನ್ನಕತ್ತಾರೆ. ಅದಕ್ಕೆ ನಿಮಗೆ ಹೇಳ್ತೀನಿ, ನಾನು ಭಾಳ ವಿಡಿಯೋದಾಗೆಲ್ಲ ಹೇಳಿದಿನ 1996ನೇ ಇಸ್ವಿಯಿಂದ ಬಡದಾಡಿ 29 ವರ್ಷಕ್ಕೆ ಬ್ಯಾಂಕ್ನ ಹಿಡ್ಕೊಂಡು ಕೂತಿದ್ದು ನೀವೆಲ್ಲ ಕೊಟ್ಟಿದ್ದೀರಿ. ಮತ್ತು ನಾವು ನಡೆಸ್ಬೇಕಲ್ಲ, ನಾಳೆ ಏನಾದ್ರು ತಪ್ಪಲ್ಲ ನೀವು ನಮ್ಮನ್ನು ಕೇಳ್ತೀರಿ. ಅದಕ್ಕೆ ಕೆಲವೊಮ್ಮೆ ಇವ್ರಿಗೇನು ಸಂಬಂಧ ಇಲ್ಲ, ನನಗೂ ಸಂಬಂಧ ಐತಿ. 5 ವರ್ಷ ನಾವು ಬ್ಯಾಂಕ್ ನಡೆಸವನ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ದಾಗ ಇರಾಮ, ಮೀಟಿಂಗ್ದಾಗ ಇರಾಮ, ಮತ್ತು ಯಾರು ಹೋಗೋರಿ ಬೇಕಾದ್ರೆ ಮಾಡಿ ನಾ ತಲೆ ಕೆಡ್ಸ್ಕೊ ಅಂದ್ರೆ ಹಿಂಗೆಲ್ಲ ಚಾಲೂ ಇದೆ. ಯಾಕಂದ್ರೆ ನಾಳೆ ಈಗ ನೋಡಿ ನೀವ ತಪ್ಪಾರ ಬಿಡ್ತೀರಿ. ಮತ್ತೇನ್ರಿ ನೀವೆಲ್ಲ ಕೂಡ ದೊಡ್ಡ ದೊಡ್ಡ ಭಾಷಣ ಮಾಡಿ ಅಧಿಕಾರ ತಗೊಂಡ್ರಿ ಅಂತೀರಿ. ಅದಕ್ಕೆ ನಾನು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಗದಿ ಪಾಪ ಪ್ರತಿಯೊಂದು ಲೆಕ್ಕ ಹಾಕಿ ನಡೆಸತ್ತಾರ. या प्रकरणामुळे डीसीसी बँकेच्या मुद्द्यावर बेळगावच्या राजकीय वर्तुळात चर्चेला अधिक उधाण आलंय. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना मारुती गली बेलगाम. मन भाए आराधना.